ಮುಂಬೈನಲ್ಲಿ ನಿಯಂತ್ರಣ ಕಳೆದುಕೊಂಡ ನೌಕಾಪಡೆಯ ಸ್ಪೀಡ್ ಬೋಟ್ ಪ್ರವಾಸಿ ದೋಣಿಗೆ ಡಿಕ್ಕಿ, 13 ಮಂದಿ ಸಮುದ್ರ ಪಾಲು. ಅಂಬೇಡ್ಕರ್ ಅವರ ಹೆಸರನ್ನು ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ಬಾಯಲ್ಲಿ ಸಂತೋಷದಿಂದ ಜಪಿಸೋಣ. ಅಮಿತ್ ಶಾ ಹೇಳಿಕೆಗೆ ಟಿವಿಕೆ ಮುಖ್ಯಸ್ಥ ಮತ್ತು ನಟ ವಿಜಯ್ ಆಕ್ರೋಶ. ಅಂಬೇಡ್ಕರ್ ಕುರಿತ ಹೇಳಿಕೆ. ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದು ದೇಶಾದ್ಯಂತ ಇಂದು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ. ಕ್ಯಾನ್ಸರ್ಗೆ ಲಸಿಕೆ ಸಿದ್ಧವಾಗಿದೆ, ಅದನ್ನು ರೋಗಿಗಳಿಗೆ ಉಚಿತವಾಗಿ ನೀಡುತ್ತೇವೆ. ರಷ್ಯಾದ ಆರೋಗ್ಯ ಇಲಾಖೆ ಘೋಷಣೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಅಯೋಧ್ಯೆಯಲ್ಲಿ ಮಸೀದಿ ನಿರ್ಮಾಣಕ್ಕಾಗಿ ನೀಡಿರುವ ಭೂಮಿಯನ್ನು ವಾಪಸ್ ಪಡೆಯಿರಿ. ಉತ್ತರ ಪ್ರದೇಶ ಸಿಎಂಗೆ ಪತ್ರ ಬರೆದ ಬಿಜೆಪಿ ನಾಯಕ.